ಮನುಷ್ಯ ತಗ್ಗಿ ಬಗ್ಗಿ ನಡೆದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ. ಬೆಳೆದಾಗ ಮನುಷ್ಯನ ಸ್ವಭಾವ ಕೂಡ ಗೊತ್ತಾಗುತ್ತೆ. ಹಣ ಹೆಸರು ಬಂದಾಗ ಹೇಗೆ ನಡ್ಕೋತಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ಒಬ್ಬ ಮನುಷ್ಯನಿಗೆ ಸ್ಟಾರ್ ಅಂದ್ರೆ ಹಣೆಬರ. ಹಣೆಬರ ಯಾವ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಒಬ್ಬರ ಹಣೆಬರ ಒಂದೊಂದು ಬಾರಿ ಲಕ್ ಅನ್ನ ಚೇಂಜ್ ಮಾಡುತ್ತೆ. ಒಂದೊಂದು ಬಾರಿ ಅಟ್ಟಕ್ಕೆ ಏರಿಸಿ ಇಳಿಸುತ್ತೆ. ಅದೇ ಅಟ್ಟ ಮತ್ತೆ ಕೆಳಗೆ ದಬ್ಬಲ್ಪಡುತ್ತೆ. ಅದೇ ವಿಷಯವಾಗಿ ಒಂದು ವಿಷಯವನ್ನ ತಿಳಿಸಿಕೊಡ್ತೀವಿ. ಮೊದಲನೇದಾಗಿ ನೋಡೋದಾದ್ರೆ ಬೇಬಿ ಶಾಮಿಲಿ ಅವರು ಅವಕಾಶಗಳು ಇಲ್ಲದೆ ಚಿತ್ರರಂಗದಿಂದ ಸ್ವಲ್ಪ ದೂರ ಉಳಿದಿದ್ದಾರೆ. ಇದರ ಬಗ್ಗೆ ನೋಡೋದಾದ್ರೆ ಬೇಬಿ ಶಾಮಿಲಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಹೆಸರು ಹೇಳ್ತಾ ಇದ್ದ ಹಾಗೆ ಕಣ್ಣು ಮುಂದೆ ಮುದ್ದಾದ ಮುಖ, ಕಿವಿಗೆ ಇಂಪೆನಿಸುವ ಸೊಗಸಾದ ಡೈಲಾಗ್ಗಳು ಕೇಳಿ ಬರುತ್ತೆ. ಬೇಬಿ ಶಾಮಿಲಿ ಒಂದೇ ಚಿತ್ರರಂಗಕ್ಕೆ ಸೀಮಿತವಾಗಿರಲಿಲ್ಲ. ಎಲ್ಲ ಭಾಷೆಗಳಲ್ಲೂ ನಟಿಸಿ ಸೈಯೆನಿಸಿಕೊಂಡಿದ್ರು. ಇವರ ಸಿನಿಮಾದಲ್ಲಿ ಈಕೆಯೇ ಹೀರೋ ಇದ್ದಂತೆ. ಇವರು ಸಿನಿಮಾದಲ್ಲಿ ನಟಿಸಿದ್ರು ಅಂತ ಅಂದ್ರೆ ಸಾಕು, ನಟ ನಟಿಯರು ನಿರ್ದೇಶಕರು ಹೆಚ್ಚು ತಲೆ ಕೆಡಿಸ್ಕೊತಾ ಇರಲಿಲ್ಲ. ನೀವು ಅತಿ ಹೆಚ್ಚಾಗಿ ಕನ್ನಡ ಸಿನಿಮಾಗಳಲ್ಲಿ ಬೇಬಿ ಶಾಮಿಲಿ ಅವರನ್ನ ನೋಡಿರ್ಬೋದು. ಎಲ್ರಿಗೂ ಈಕೆಯ ಅಭಿನಯ ಕಂಡ್ರೆ ನಮ್ಮ ಮನೆಯ ಮಗಳು ಅನ್ನುವ ಫೀಲ್ ಬರ್ತಾ ಇತ್ತು. ಆ ವಯಸ್ಸಿನಲ್ಲಿಯೇ ಅದ್ಭುತ ನಟನೆಯಿಂದ ಎಲ್ಲರ ಮನಗೆದ್ದವರು ಬೇಬಿ ಶಾಮಿಲಿ. ಆ ಕಾಲದಲ್ಲಿ ಹೆಚ್ಚಿನ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದವರಲ್ಲಿ ಬೇಬಿ ಶಾಮಿಲಿ ಕೂಡ ಒಬ್ರು. ಹೀಗಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಕಷ್ಟು ಸಿನಿಮಾಗಳಲ್ಲಿ ಬೇಬಿ ಶಾಮಿಲಿ ನಟಿಸಿದ್ದಾರೆ. ಬೇಬಿ ಶಾಮಿಲಿ ತನ್ನ 3ನೇ ವಯಸ್ಸಿನಲ್ಲಿ ಮಗಡು ಸಿನಿಮಾದಲ್ಲಿ ನಟಿಸಿದ್ರು. ನಂತರ ಅದೇ ಬೇಬಿ ಶಾಮಿಲಿ ಅವರ ಬದುಕನ್ನ ಬದಲಾಯಿಸಿದ ಸಿನಿಮಾ ಅಂದ್ರೆ ಅದು ಅಂಜಲಿ. ಈ ತಮಿಳು ಸಿನಿಮಾ ಅವರ ಬದುಕನ್ನೇ ಬದಲಾಯಿಸಿ ಬಿಡುತ್ತೆ. ಇವರ ಅಭಿನಯಕ್ಕೆ ಎಲ್ಲರೂ ಕೂಡ ಫಿದಾ ಆಗ್ತಾರೆ. ತಮಿಳು ರಾಜ್ಯ ಪ್ರಶಸ್ತಿ ಕೂಡ ಬೇಬಿ ಶಾಮಿಲಿ ಅವರಿಗೆ ದೊರಕುತ್ತೆ. ಇದಾದ ಬಳಿಕ ಮಲ್ಲೂಟಿ 1990ರ ಸಿನಿಮಾದಲ್ಲಿ ನಟಿಸ್ತಾರೆ. ಬಳಿಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬೇಬಿ ಶಾಮಿಲಿ ಎಂಟ್ರಿ ಕೊಡ್ತಾರೆ. ವಿಷ್ಣುವರ್ಧನ್ ಅಭಿನಯದ ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ನಟಿಸಿ ಸೈ ಎನ್ನಿಸಿಕೊಂಡ್ರು. ಈ ಸಿನಿಮಾದಲ್ಲಿ ಬೇಬಿ ಶಾಮಿಲಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕೂಡ ಹುಟ್ಟಿಕೊಂಡ್ರು. ಕನ್ನಡದಲ್ಲಿ ಹೆಚ್ಚು ಅವಕಾಶಗಳು ಬೇಬಿ ಶಾಮಿಲಿ ಅವರನ್ನ ಹುಡುಕಿಕೊಂಡು ಬಂತು. ಇದಾದ ಬಳಿಕ ಶ್ವೇತಾಗ್ನಿ, ಭೈರವಿ, ಪೊಲೀಸ್ ಲಾಕಪ್, ಕಾದಂಬರಿ, ಶಾಂಭವಿ, ಕರುಣಿನ ಕುಡಿ ಸೇರಿ ಸಾಕಷ್ಟು ಸಿನಿಮಾಗಳಲ್ಲಿ ಬಾಲ ನಟಿಯಾಗಿ ನಟಿಸಿ ಬೇಬಿ ಶಾಮಿಲಿ ಕೂಡ ಸ್ಟಾರ್ ಪಟ್ಟವನ್ನ ಪಡೆದುಕೊಂಡ್ರು. ಬೇಬಿ ಶಾಮಿಲಿ ಅವರ ಕಾಲ್ ಶೀಟ್ಗಾಗಿ ನಿರ್ಮಾಪಕರು ಕ್ಯೂ ನಿಲ್ತಾ ಇದ್ರಂತೆ. ಬೇಬಿ ಶಾಮಿಲಿ ಬೆಳೆದು ದೊಡ್ಡವಳಾಗ್ತಾ ಇದ್ದಂಗೆ ಅವಕಾಶಗಳು ಕೂಡ ಕಡಿಮೆಯಾಗುತ್ತೆ. ಬೇಬಿ ಶಾಮಿಲಿ ಕೂಡ ದೊಡ್ಡವರಾಗ್ತಾ ಇದ್ದಂಗೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನ ನೀಡ್ತಾರೆ. ಆ ಒಂದು ವೇಳೆ 2009ರಲ್ಲಿ ಬಿಡುಗಡೆಯಾದ ಓಯ್ ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಬೇಬಿ ಶಾಮಿಲಿ ಕಮ್ ಬ್ಯಾಕ್ ಮಾಡ್ತಾರೆ. ಆದರೆ ಸಿನಿಮಾ ಹೇಳಿಕೊಳ್ಳುವಷ್ಟು ಸಕ್ಸಸ್ ಅನ್ನ ನೀಡೋದಿಲ್ಲ. ಈ ಸಿನಿಮಾಗಾಗಿ ಫಿಲ್ಮ್ ಫೇರ್ ಅವಾರ್ಡ್ ಅನ್ನ ಕೂಡ ಪಡೆದುಕೊಂಡಿದ್ರು ಬೇಬಿ ಶಾಮಿಲಿ. ಇದಾದ ಬಳಿಕ ಇವರಿಗೆ ಹೇಳಿಕೊಳ್ಳುವಂತಹ ಅವಕಾಶಗಳು ಬರಲಿಲ್ಲ. ಬಳಿಕ 2016ರಲ್ಲಿ ವಲ್ಲು ತೇಟಿ ಕುಲ ಮೇಟಿ ಎಂಬ ಮಲಯಾಳಂ ಸಿನಿಮಾದಲ್ಲಿ ಬೇಬಿ ಶಾಮಿಲಿ ನಟಿಸ್ತಾರೆ. ಇದಾದ ಬಳಿಕ ವೀರ ಶಿವಾಜಿ ಎಂಬ ಸಿನಿಮಾದಲ್ಲಿ ನಟಿಸಿದ್ರು. 2018ರಲ್ಲಿ ಬಿಡುಗಡೆಯಾಗಿದ್ದ ಅಮ್ಮ ಮಹರಿಲು ಸಿನಿಮಾದಲ್ಲಿ ಕೊನೆಯದಾಗಿ ಬೇಬಿ ಶಾಮಿಲಿ ಕಾಣಿಸಿಕೊಳ್ತಾರೆ. ಅಂದ್ರೆ ಕನ್ನಡದಿಂದಲೂ ಕೂಡ ಹೆಚ್ಚಿನ ಅವಕಾಶ ಬರ್ತಾ ಇದ್ದ ಇವರಿಗೆ ಈಗಾಗಲೇ ಸಖತ್ತು ಬ್ಯುಸಿಯಾಗಿದ್ರು. ಬೇಬಿ ಶಾಮಿಲಿ ಎಲ್ಲ ಸಿನಿಮಾಗಳನ್ನ ಒಪ್ಕೋತಾ ಇರಲಿಲ್ಲ. ಎಲ್ಲ ಭಾಷೆಗಳಲ್ಲೂ ಇವರಿಗೆ ಬೇಡಿಕೆ ಇತ್ತು. ಬೇಬಿ ಶಾಮಿಲಿ 40ರಿಂದ 50 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ ಹೀರೋಯಿನ್ ಆಗಿ ಕೇವಲ 4 ಸಿನಿಮಾದಲ್ಲಿ ಮಾತ್ರ ನಟಿಸಿದ್ದಾರೆ. ಆದರೆ ಯಾವ ಸಿನಿಮಾ ಕೂಡ ಇವರಿಗೆ ಸ್ಟಾರ್ ಪಟ್ಟವನ್ನ ತಂದುಕೊಡ್ಲಿಲ್ಲ. ಇನ್ನು ಇವರ ಅಕ್ಕ ಅಂಜಲಿ ಕೂಡ ಬಾಲ ನಟಿಯಾಗಿ ಗುರುತಿಸಿಕೊಂಡಿದ್ರು. ಈ ಅಂಜಲಿ ಬೇರೆ ಯಾರು ಅಲ್ಲ, ಅಜಿತ್ ಅವರ ಪತ್ನಿ. ನಂತರ ಬಾಲ ನಟಿಯಾಗಿ ಮಿಂಚಿದ್ದ ಬೇಬಿ ಶಾಮಿಲಿ ಹೀರೋಯಿನ್ ಆದ್ಮೇಲೆ ಸ್ಟಾರ್ ಪಟ್ಟ ಸಿಗಲಿಲ್ಲ. ತನ್ನ ಭಾವ ಕೂಡ ಸೂಪರ್ ಸ್ಟಾರ್ ಅನ್ನುವ ಅಹಂಕಾರ ಅವರಲ್ಲಿ ಇತ್ತಂತೆ.
ಹಾಗೂ ನಿರ್ದೇಶಕರು ಮತ್ತು ನಿರ್ಮಾಪಕರ ನಡುವಿನ ಒಡನಾಟ ಕೂಡ ಸರಿ ಇರಲಿಲ್ಲ ಅಂತ ಕೂಡ ಸಾಕಷ್ಟು ಪತ್ರಿಕೆಗಳು ಹಾಗೂ ನ್ಯೂಸ್ಗಳಲ್ಲಿ ವರದಿಯಾಗಿತ್ತು. ಈ ಒಂದು ಕಾರಣಕ್ಕೆ ಇವರು ಚಿತ್ರರಂಗದಲ್ಲಿ ಯಾವ ರೀತಿಯ ಅವಕಾಶಗಳು ಸಿಗದೆ ದೂರ ಉಳಿಯೋಕೆ ಕಾರಣ ಆಯಿತು. ಮತ್ತೆ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಳ್ಳೋಕೆ ವಿಫಲ ಕೂಡ ಆಗ್ತಾರೆ. ವೀಕ್ಷಕರೇ, ಅದಕ್ಕೆ ಹೇಳೋದು ಅಹಂಕಾರ ಪಟ್ರೆ ಏನೂ ಸಿಕ್ಕಲ್ಲ, ಎಲ್ಲವನ್ನ ಪ್ರೀತಿಯಿಂದಲೇ ಗಳಿಸಬೇಕು ಅನ್ನೋದು. ಈ ಒಂದು ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.